ಇಂಥದಕ್ಕಲ್ಲ. ನಿಮ್ಮ ದರ್ಶನ್ಗೆ ಯಾರಾದರೂ ಅವಮಾನ ಮಾಡಿದರೆ ಯಾವ ರೀತಿ ವರ್ತನೆ ಮಾಡಬೇಕು ಅದನ್ನು ಮಾಡಿ. ಇವತ್ತು ಅದು ಯಾವ ಮಟ್ಟಕ್ಕೆ ಹೊಂಟೋಯ್ತು, ಅದೆಂಥ ಮಟ್ಟಕ್ಕೆ ಹೊರಟೋಯ್ತು ನೋಡಿ, ಎಲ್ಲರೂ ಚೀತು ಅನ್ನೋ ಮಟ್ಟಕ್ಕೆ ಹೊರಟೋಯ್ತು. ಇದು ನೋವಾಗುತ್ತೆ. ಇವತ್ತು ದರ್ಶನ ನಮ್ಮ ಹುಡುಗ, ನಾನು ಅವ್ನು ಹಾಕ್ಕೊಂಡು 2 ಪಿಕ್ಚರ್ ಮಾಡಿದ್ದೀನಿ, ಲಾಲಿ ಹಾಡು ಮತ್ತು ಭಗವಾನ್. ಲಾಲಿ ಹಾಡುಗೆ ರಾಜ್ಯ ಪ್ರಶಸ್ತಿ ಬಂದಿದೆ ರೀ. ಲಾಲಿ ಹಾಡುಗೆ ಆ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಬಂದಿದೆ. ಭಗವಾನು ಕಮರ್ಷಿಯಲ್ಲು ಸೂಪರ್ ಡೂಪರ್ ಹಿಟ್ಟು. ಸರ್ ಇಂಟ್ರಪ್ಟ್ ಮಾಡ್ತೀನಿ, ಸಾರಿ. ಆ ಸಿನಿಮಾ ಸರ್, ಆ ಲಾಲಿ ಹಾಡು ಮ್ಯೂಸಿಕಲಿ ದೊಡ್ಡ ಹಿಟ್ ಸಿನಿಮಾ. ದರ್ಶನ್ ಅವ್ರ ಫೇಸ್ ಎಷ್ಟು ಹ್ಯಾಂಡ್ಸಮ್ ಆಗಿದೆ, ಎಷ್ಟು ಇನ್ನೋಸೆನ್ಸ್ ಆಗಿ ಕಾಣಿಸ್ತಾರೆ. ಆ ಟೈಮಲ್ಲಿ ನೀವು ದರ್ಶನ್ ಅವ್ರನ್ನ ಜೊತೆಲೇ ಸಿನಿಮಾ ಮಾಡಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಆ ಸಿನಿಮಾದ ಏನಾದರೂ ನೆನೆಸ್ಕೊಳ್ಳೋದಾದ್ರಿ ಸರ್? ಒಂದು ಆ ಲಾಲಿ ಹಾಡು ಆಗುವಂಥ ಸಂದರ್ಭದಲ್ಲಿ ಅವನಿಗೆ ಆಗಲೇ ಈ ಕರಿಯ ಅದು ಇದೆಲ್ಲ ಚಿತ್ರಗಳು ಬಂದಿದ್ದು. ನಾನು ಆ ಪಿಕ್ಚರು ಸಾಂಸಾರಿಕ ಕೌಟುಂಬಿಕ ಚಿತ್ರ, ಒಂದು ಮ್ಯೂಸಿಕಲ್ ಹಿಟ್ಟು ಚಿತ್ರ ಅದು. ಅದನ್ನು ಮಾಡೋಕ್ಕೆ ಹೊರಟಾಗ ಅವನು ನನಗೆ ಹೇಳ್ದ, ಮಮ್ಮ ಇದನ್ನೆಲ್ಲ ಯಾಕೆ ಮಾಡ್ತೀರ, ನನಗೆ ನನ್ನ ಕೈಲಿ ಮಚ್ಚೋ ಲಾಂಗೋ ರಾಡೋ ಕೊಡಿ, ಆ ಥರ ಸಬ್ಜೆಕ್ಟ್ ಮಾಡಿ ಇದೆಲ್ಲ ಯಾಕೆ ಅಂತ ಹೇಳ್ದ. ಬಟ್ ಆ ಸಂದರ್ಭದಲ್ಲಿ ನಾನು ಆತನಿಗೆ ಹೇಳಿದೆ, ಇಲ್ಲ ಒಂದೇ ಇದರಲ್ಲಿ ನೀನು ಬೆಳೆದ್ರಾಗಲ್ಲ, ನೀನು ಬೇರೆ ಬೇರೆ ರೀತಿಲಿ ನೀನು ಸಿನಿಮಾ ಮಾಡಬೇಕಾಗುತ್ತೆ, ಇದನ್ನು ಮಾಡು ನೀನು ಅಂತ ಹೇಳಿದೆ. ಆವಾಗ ಎಷ್ಟು ಮುದ್ದಾಗಿದ್ದಾನೆ ಅಂದರೆ ಆ ಚಿತ್ರದಲ್ಲಿ ಸರ್. ಅವಾಗ ಹಂಗಿರಲಿಲ್ಲ ಸರ್ ಆ ರೆಸ್ಪೆಕ್ಟು. ನಾನು ಇವತ್ತು ಹೇಳ್ತೀನಲ್ಲ, ದರ್ಶನ್ ಬಂದು ಎಷ್ಟು ವರ್ಷ ಆಯಿತು ಇಂಡಸ್ಟ್ರಿಗೆ? 20+ ಆಗಿದೆ ಸರ್, ಅಲ್ವಾ? ಅವತ್ತಿಂದ ಇವತ್ತಿನವರೆಗೆ ನಾನು ನನ್ನೆದುರುಗಡೆ ಅವನು ಒಂದು ಸಿಗರೇಟ್ ಸೇದಿದ್ದಾಗಲಿ, ಏನು ಹೇಳಿ, ಒಂದು ಸಿಗರೇಟ್ ಸೇದಿದ್ದಾಗಲಿ ಅಥವಾ ಒಂದು ಡ್ರಿಂಕ್ಸ್ ಮಾಡಿದ್ದಾಗಲಿ ನಾನು ನೋಡಲಿಲ್ಲ ಸರ್. ಅಥವಾ ಅವನು ಇತ್ತೀಚೆಗೆ ಎಲ್ಲ ಕಡೆ ಪಾರ್ಟಿ ಅವರು ಇದು ಎಲ್ಲ ಮಾಡ್ತಿದ್ದಾಗಾದರೂ ಕೂಡ ನಾನು ಎಂದೂ ಯಾವತ್ತೂ ಭಾಗವಹಿಸಿಲ್ಲ. ನಾನು ಅವನು ಕುಡ್ದಿರೋದೇ ನೋಡಿಲ್ಲ, ಸಿಗರೇಟ್ ಸೇದಿರೋದಂತೂ ನೋಡೇ ಇಲ್ಲ. ನಮ್ಮ ಎದುರುಗಡೆ ಯಾವತ್ತೂ ಮಾಡ್ತಿರಲಿಲ್ಲ. ಲಾಲಿ ಹಾಡು ನಡೆಯೋ ಸಂದರ್ಭದಲ್ಲಿ ನಾನು ಸಿಕ್ಕಾಪಟ್ಟೆ ಬೈದಿದ್ದೀನಿ ಅವನಿಗೆ. ಯಾಕೆಂದರೆ ಸುಮ್ಮನೆ ಇನ್ನೂ ಹೆಂಗಲ್ಲ ಹುಡುಗ, ಏನು ಹೇಳಿದ್ರೆ ಮಾಡೋಕ್ಕೆ ರೆಡಿ ಇರ್ತಿದ್ದ ಅವನು. ಅವಾಗ ನಾನು ಆಗ ಒಂದು ಚಿತ್ರೀಕರಣ ನಡೀತಾಯಿತ್ತು, ಒಂದು ಹಾಡಿನ ಸನ್ನಿವೇಶ. ಅದರಲ್ಲಿ ಹೈಟಿಂದ ಕೆಳಗಡೆ ಜಂಪ್ ಆಗಬೇಕು ಅಂಥದ್ರಲ್ಲಿ ಅಲ್ಲಿ ಪ್ರೊಡಕ್ಷನ್ ವ್ಯಾನ್ ಇದೆ, ಅದ್ರ ಮೇಲೆ ನಿಂತ್ಕೊಂಡು ಕೆಳಗಡೆ ನೆಲದ ಮೇಲೆ ಜಂಪ್ ಮಾಡಿಬಿಟ್ಟಿದ್ದಾನೆ ಸರ್. ಜಂಪ್ ಮಾಡಿ ಕಾಲು ಫ್ರ್ಯಾಕ್ಚರ್ ಆಗೋಯ್ತು, ಚಿತ್ರೀಕರಣ ನಿಂತೋಯ್ತು. ನಾನು ಬಂದೆ, ಚಿತ್ರೀಕರಣ ನಿಂತ್ಕೊಳ್ಳಿ, ಒಬ್ಬ ನಾಯಕನಿಗೆ ಆದಾಗ ಅದನ್ನು ನಮಗೆಲ್ರಿಗೂ ಕಷ್ಟ ಆಗುತ್ತೆ. ಆಮೇಲೆ ನಾನು ಬಂದು ಕೇಳಿದೆ, ಯಾಕೆ ಹಿಂಗಾಯ್ತು ಏನು ಅಂತ ಕೇಳಿದ್ದಕ್ಕೆ, ಮೇಲೆ ಹತ್ತಿದ್ರು ಕೆಳಗಡೆ ಜಂಪ್ ಮಾಡಿದ್ರು ಅಂತ ಹೇಳಿದ್ರು. ಸೇಫ್ಟಿ ಏನು ಮಾಡ್ಕೊಂಡಿಲ್ವಲ್ಲ ನೀವು? ಅಲ್ಲ ರೀ, ಅವನ ಚಿತ್ರದ ನಾಯಕ ಅವನು. ಏನಾದರೂ ಹೆಚ್ಚು ಕಮ್ಮಾದರೆ ಏನು ಮಾಡೋದು? ನೀವು ಕೆಳಗಡೆ ಬೆಡ್ಡು ಮತ್ತೊಂದು ಹಾಕ್ಕೊಂಡು ಸೇಫ್ಟಿಯಾಗಿ ನೀವು ಜಂಪ್ ಮಾಡಿಸ್ಬೇಕಿಲ್ಲ ಅಂತ ಹೇಳ್ಬಿಟ್ಟು ನಾನು ಬೈದೆ. ದರ್ಶನ್ಗೆ ಏನಯ್ಯ ನೀನು, ಆ ವ್ಯಾನ್ ಮೇಲಿಂದ ಜಂಪ್ ಮಾಡಿದ್ರೆ ಏನಾಗುತ್ತೆ ಅಂತ ನಿಂಗೆ ಗೊತ್ತಾಗಲ್ವಾ ಅಂತ ಬೈದೆ. ಇಲ್ಲ ಮಾಮ, ಹಿಂಗಾಗಲ್ಲ, ಹಿಂಗಾಗುತ್ತೆ ಅಂದ್ಕೊಳ್ಳಿಲ್ಲ, ಆಗೋಯ್ತು. ಮುಂದಕ್ಕಾದ್ರೂ ನೋಡಪ್ಪ, ನೀನಿದ್ರೇನೆಯಾ ನಾವೆಲ್ಲ, ಏನು ಹೇಳು, ನಿಮ್ಮಂಥ ನಾಯಕ ನಟರು ಇಲ್ಲದೆ ಹೋದರೆ ನಾವು ಯಾರನ್ನ ಇಟ್ಕೊಂಡು ಪಿಕ್ಚರ್ ಮಾಡೋದು? ನಿನಗೋಸ್ಕರ, ನಿನ್ನ ಸೇಫ್ಟಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಚಿತ್ರೀಕರಣ ಒಂದು 8 ದಿವಸ ನಿಂತರೆ ತೊಂದರೆ ಆಗಲ್ಲ, ಆದರೆ ನೀನು ಇನ್ನೂ 10 ಜನಕ್ಕೆ ನೀನು ಆಸರೆ ಆಗಬೇಕು, ದೊಡ್ಡ ನಟನಾಗಿ ಬೆಳಿಬೇಕು, ಇದು ನಮ್ಮ ಆಸೆ ಅಂತ ಹೇಳಿ ಅವತ್ತು ಅದನ್ನು ಬೈದಿದ್ದು ಉಂಟು. ನಾನು ಆಮೇಲೆ ಆ ಚಿತ್ರ ನಾನು ಅಂದ್ಕೊಂಡೇ ಇರಲಿಲ್ಲ ರಾಜ್ಯ ಪ್ರಶಸ್ತಿ ಬರುತ್ತೆ ಅಂತ. ಯಾತಕ್ಕೆ ಬಂತು? ನಿನ್ನ ಆ್ಯಕ್ಟಿಂಗೋಸ್ಕರ ಬಂತು. ಉಮಾಶ್ರೀ ಮತ್ತು ನಿಮ್ಮ ದರ್ಶನ್ ಕಾಂಬಿನೇಷನಲ್ಲಿ ಒಳ್ಳೆ ಚಿತ್ರ ಆಯಿತು. ಅದಾದಮೇಲೆ ಭಗವಾನ್ ಮಾಡಿದೆ. ಭಗವಾನ್ ಕಮರ್ಷಿಯಲಿ ಹಿಟ್ಟು. ಅದಾದಮೇಲೆ ನೀವು ರೆಮ್ಯುನರೇಷನ್ ಜಾಸ್ತಿ ಮಾಡ್ಕೊಂಡಿದ್ದು. ನಮಗೆ ಎಷ್ಟು ಖುಷಿ ಆಗುತ್ತೆ ಹೇಳಿ, ನಮ್ಮ ಹುಡುಗ ಈ ಮಟ್ಟಕ್ಕೆ ಬೆಳೆದ್ನಲ್ಲ ಅಂತ ಅಲ್ವಾ? ಯಾರಿಗಾದ್ರೂ ಅಷ್ಟಾದರೂ ಕೂಡ ಏನೇ ಆದರೂ ಆವತ್ತೂ ಕೂಡ ದರ್ಶನ್ನು ಹಿಂಗಿದ್ದವನು ಹಿಂಗಾದ್ನಲ್ಲ ಅಂತ ನಾವೇ ಚಿಂತೆ ಮಾಡ್ತಾಯಿದ್ವಿ. ಯಾಕೆ ಇಷ್ಟು ಒಳ್ಳೆ ಹುಡುಗ, ಎಷ್ಟು ಅಂದರೆ ಹೈ ರೆಸ್ಪೆಕ್ಟು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.